ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದರೆ ಅದು ನಾನು ಹೇಳಿದ್ನಲ್ಲ ಬ್ರೋ, ಈಗ ಯೂಟ್ಯೂಬಿಂದ ದುಡ್ಡು ಸಿಗ್ತದೆ ಅಂತಲೂ ಗೊತ್ತಿಲ್ಲ ನನಗೆ. ಯೂಟ್ಯೂಬು ಒಂದು ಪಾಪ್ಯುಲಾರಿಟಿ ಅಷ್ಟೊಂದು ಸಿಗ್ತದೆ ಅಂತಲೂ ಗೊತ್ತಿಲ್ಲ, 4 ಜನ ಗುರ್ತಿಡಿತಾರೆ ಅಂತಲೂ ಗೊತ್ತಿಲ್ಲ. ಅದು ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಮತ್ತೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅದರಲ್ಲಿ ದುಡ್ಡು ಒಂದು ಪೇಮೆಂಟು ಅಂತ ಸಿಕ್ಕಿ ಅದರಲ್ಲಿ ಜೀವನ ಕಟ್ಟಿಕೋಬೇಕು ಅಂತ ಹೋಗಿದ್ದು. ಈಗ ಸ್ಟಾರ್ಟಿಂಗಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಕೊಟ್ಟಾಗ ನನ್ನ ಪೇಮೆಂಟ್ ಏನೂ ಕೊಡ್ತಿರಲ್ಲ. ಈಗ ಒಟ್ಟಿಗೆ ಅದಕ್ಕೆಲ್ಲ ಏನು ಮಾಡೋದು, ರೂಮ್ ಬಾಡಿಗೆ ಅದೆಲ್ಲ ಏನು ಮಾಡೋದು, ಅಲ್ಲಿ ಕಷ್ಟ ಆಯ್ತಲ್ಲ ಅಂದ್ಬಿಟ್ಟು ಹೋಗಿದ್ದು ಸಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ ತಿರ್ಗಿ ಆ ಡಿಪಾರ್ಟ್ಮೆಂಟ್ಗೆ. ತಿರ್ಗಿ ಅಲ್ಲಿ ಇಲ್ಲ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅಲ್ಲಿ ಹೋದ್ರೂ ನಾನು ಇಷ್ಟಪಟ್ಟು ಕೆಲಸನೇ ಮಾಡಬೇಕು, ಅದೇನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಬೇಕು, ಸಂಬಳ ತಗೊಂಡು ಮಾಡಬೇಕು ಅಂತ ಒಂದು ಆಸೆ ಇತ್ತು. ಏನಪ್ಪ ಅಂತ ಅದನ್ನು ಶೂಟ್ ಮಾಡ್ಬೇಕು, ಶಾರ್ಟ್ ಫಿಲಮ್ ಮಾಡಿಬಿಟ್ಟು ಡೈರೆಕ್ಟ್ ತೋರಿಸುವ, ತಗೊಂಡೋಗಿ ಅಲ್ಲಿ ಕೆಲಸ ಕೇಳುವ, ಅಪ್ರೋಚ್ ಮಾಡುವ ಅಂತ. ಆವಾಗ ಒಂದು ನಂಬಿಕೆ ಬದ ಡೈರೆಕ್ಟ್ರಿಗೆ, ಏನೋ ಕೆಲಸ ಮಾಡ್ತಾನಪ್ಪ ಅಂದ್ಬಿಟ್ಟು, ಏನೋ ಇಷ್ಟ ಆದ ಕೆಲಸ ಕೊಡ್ತಾರೆ ಕರೆದು ಅನ್ನೋದೊಂದು ಉದ್ದೇಶಕ್ಕೆ ಮಾಡಿದ್ದು. ಇವಾಗ ಅದಕ್ಕೆ ಮಾಡಿದ್ದು, ಅದನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ, ಅದನ್ನು ತೋರಿಸ್ಬಿಟ್ಟು ಸಂಬಳ ತಗೊಂಡು ಕೆಲಸ ಮಾಡುವ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಅದು ಆರ್ಟಿಸ್ಟಾಗೆ ಇನ್ನೊಂದು ಮಾಡುವ ಅಂತ ಹಂಗೇ ಕಂಟಿನ್ಯೂ ಆಗ್ಬಿಟ್ಟೆ. ಆಮೇಲೆ ಮಾಡಿದೆ, ಒಂದು 2-3 ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದೆ, ಆರ್ಟಿಸ್ಟಾಗೂ ಮಾಡಿದೆ. ನಿಮ್ದು ಊರ ಕಡೆ ಎಲ್ಲ ಸಪೋರ್ಟ್ ಆಗಿದೆ, ನೀವು ಶೂಟ್ ಎಲ್ಲ ಮಾಡಿರೋದು ಹಳ್ಳಿ ಊರ ಕಡೆನೇ? ಹಾಂ, ಹೌದು. ಅಂದರೆ ನಮ್ಮೂರಲ್ಲಿ ಯಾವುದೂ ಮಾಡಿಲ್ಲ. ನಮ್ಮ ಫ್ರೆಂಡ್ ಊರು ಇಲ್ಲಿ ಕನಕಪುರದ ಹತ್ರ ಒಂದು ಊರು, ಬನ್ನಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದು. ಅಂದರೆ ಈ ಕನಕಪುರ ಅದು ಬಿಟ್ಟರೆ ಇಲ್ಲಿ ದೊಡ್ಡ ಮರ ಐತಲ್ಲ ಇಲ್ಲಿ ಬೆಂಗಳೂರು, ಅದು ಪಕ್ಕದಲ್ಲಿ ದೊಡ್ಡಮಾರನಹಳ್ಳಿ ಅಂತ ಒಂದು ಊರು ಐತೆ, ಆ ಊರಲ್ಲಿ ಅಲ್ಲೆಲ್ಲ ತುಂಬ ಸಪೋರ್ಟು ಬಿಡಿಬ್ರು. ಇವಾಗ ಕರೀತಾರೆ, ಮತ್ತೆ ಏನು ಯಾವುದು ಶೂಟಿಂಗ್ ಮಾಡೋಕ್ಕೆ ಬರ್ತಿಲ್ವಲ್ಲ, ಬನ್ನಿ ಅಂತ. ನಮ್ಮೂರಲ್ಲೂ ಅಷ್ಟೇ, ನಮ್ಮೂರಲ್ಲಿ ಹೋದಾಗೆಲ್ಲನೂ ಈಗ ಮುಂಚೆ ಎಲ್ಲ ಹೆಂಗಿತ್ತು, ಇವಾಗ ಯಾವುದಾರ ಫಂಕ್ಷನ್ ಆದರೆ, ಈಗ ಊರಲ್ಲಿ ಏನಾರ ಒಂದು ವಿಶೇಷತೆ ಏನಾರ ಒಂದು ಇದ್ದರೆ ಫೋನ್ ಮಾಡ್ತಾರೆ, ಹಿಂಗೆ ಊರಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡವೇ ಬತ್ತೀಯಾ ಬಪ್ಪ ಅಂತ ಕರೀತಾರೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳ್ರಿ. ಇವಾಗಂದರೆ ಟಿ ವಿ ಚಾನಲೆಲ್ಲ ಬರ್ತೀರಾ, ಮೊದಲು ಇದಕ್ಕಿಂತ ಮುಂಚೆ ನೀವು ವಿಡಿಯೋಸ್ ಮಾಡುವಾಗೆಲ್ಲ ಹೇಗಿತ್ತು ರೆಸ್ಪಾನ್ಸ್ ಅಂತ? ಚೆನ್ನಾಗಿತ್ತು ಬ್ರೋ. ಆವಾಗ ಮಗ ಏನೋ ಮಾಡ್ತಾ ಇದೆಯಾ ಅಂತ. ನಾನು ಮಾಡೋದು ಉದ್ದೇಶನೂ ಅದೇ. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಊರಿಗೆ ಹೋದ್ರೆ ಸಾಕು, ಏನು ಕೆಲಸ ಮಾಡ್ತಿದ್ದೆ, ಶೂಟಿಂಗ್. ಯಾರು ಕೇಳಿಲ್ಲ, ಸುಮ್ಮನೆ ಹೋಯ್ತವ್ರೆ ಅಂದರೆ ಕರೆದ್ಬಿಟ್ಟು ಹೇಳುವೆ, ಮಗ ಬೈಲಿ ಏನು ಸಮಾಚಾರ ಅದು, ಏನೂ ಇಲ್ಲ ಅಂತ ಅವ್ನು ಹೋಯ್ತಾ ಇರುವ, ಮಗ ನಾನು ಶೂಟಿಂಗಲ್ಲಿ ಕೆಲಸ ಮಾಡ್ತಾವನಿ ಅಂತ ಅವ್ನಿಗೆ ಹೇಳುವೆ ಕರೆದ್ಬಿಟ್ಟು. 1-2 ವರ್ಷ ಆಯಿತು ಕಟ್ಟಾದ್ರೂ ಒಂದು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಊರಲ್ಲೊಂದು ಆಲ್ಬಮ್ ಸಾಂಗ್ ಶೂಟ್ ಮಾಡೋಕ್ಕೆ ಬೇರೆ ಹೋಗ್ಬಿಟ್ಟಿದೆ. ಆ ಉತ್ಸಾಹ ಹುಮ್ಮಸ್ಸಲ್ಲಿ ಶೂಟಿಂಗೆಲ್ಲ ಅವನೇನು ಧೈರ್ಯದಲ್ಲಿ ಹೋಗ್ಬಿಟ್ಟಿದೆ, ಏನೂ ಗೊತ್ತಿಲ್ಲದೆ ಇರೋ ಟೈಮ್ ಅದು, ಸರಿನಾ? ಅಲ್ಲಿ ನೋಡಿದ್ರೆ ಎಲ್ಲ ಹೊಸಬ್ರು, ನನಗೂ ಏನೂ ಗೊತ್ತಿಲ್ಲ, ನನ್ನ ಜೊತೆ ಬಂದಿರೋರ್ಗೂ ಏನೂ ಗೊತ್ತಿಲ್ಲ, ಏನೂ ಬಂದಿಲ್ಲ. ಎಲ್ಲ ಊಟ ಫೋಕಸ್ ಆಗ್ಬಿಟ್ಟೈತೆ. ಸಾಂಗ್ ಯಾವುದೋ, ನಮ್ಮ ಲಿರಿಕ್ಸ್ ಯಾವುದೋ, ಏನು ಕಂಪೋಸ್ ಆಗಿಲ್ಲ ಅದು. ಸರಿ ಆಯಿತು, ಬೇಡ, ಇದು ಮರ್ಯಾದೆ ಹೋಗ್ಬಿಡ್ತದೆ, ಇದು ರಿಲೀಸ್ ಮಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ಸ್ಟಾರ್ಟ್ ಆಯಿತು, ಮಗ ಎಲ್ಲ ಅದೇನು ನಮ್ಮ ಮೂಲ ಶೂಟಿಂಗ್ ಎಲ್ಲ ಮಾಡ್ಕೋಬೋದೆ, ನಾವೆಲ್ಲ ಕಾಯ್ತಾವಿ ಬರ್ತದೆ, ಯೂಟ್ಯೂಬಲ್ಲಿ ಬರ್ತದೆ, ಇದು ಮೊಬೈಲಲ್ಲಿ ಬರ್ತದೆ ಅಂತ ಕಾಯ್ತಾವಿ, ಬರ್ತಾನೆ ಇಲ್ವಲ್ಲ ಅಂತ. ಬರ್ತದೆ ಇನ್ನೊಂದು ಹಬ್ಬಕ್ಕೆ ಹೋದರೆ ಎಲ್ಲ ಇನ್ನೂ ಬರ್ನೇ ಇಲ್ಲ, ಬರ್ತದೆ ಅಂತ ನನಗೆ ತಲೆ ಕೆಟ್ಟೋ. ನಮ್ಮ ಮನೆಯವರೇ ಸ್ಟಾರ್ಟ್ ಮಾಡಿಬಿಟ್ರು, 2 ವರ್ಷದಿಂದ ಶೂಟಿಂಗ್ ಅವಲ್ಲ, ನೀವು ಪಿಕ್ಚರ್ದಾಗಿದ್ದೆ ಮಾತೆತ್ತರು ಅದೇ ಹೇಳ್ತಾ ಇದ್ದೀವಿ, ಯಾವ ಟಿ ವಿಲೂ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇತ್ತಾಗ ಸಂಬಳನೂ ತಂದು ಕೊಡ್ತಿಲ್ಲ, ಏನು ಮಾಡ್ತಾಯಿದ್ದೆ ಫಸ್ಟ್ ಆಫ್ ಆಲ್ ನೀನು ಅಂತ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರು. ಇನ್ನು ಮಾಡಿದ್ರೆ ಇದು ಸರಿ ಬರೋದಿಲ್ಲ, ಏನಾರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್, ಈ ಕಂಟೆಂಟಾರು ಸ್ಟಾರ್ಟ್ ಮಾಡುವ ಅಂತ. ಆಮೇಲೆ ಅದು ನೀಟಾಗಿ ಒಂದಾದ್ಮೇಲೆ ಒಂದು ಆಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು. ಈಗ ಒಂದಾದ್ಮೇಲೆ ಒಂದು 4 ಜನ ಕೇಳಕ್ಕೆ ಸ್ಟಾರ್ಟ್ ಮಾಡಿ, ಮಗ ಏನೋ ಚೆನ್ನಾಗೈತೆ ಮಗ, ಕಂಟಿನ್ಯೂ ಮಾಡಿ ಬಿಡ್ಬಿಡೋದು, ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಅಂತ. ತಿರ್ಗಿ ಅದಾಯಿತು. ಅದಾದಮೇಲೆ ಮಗ ಏನಾರು ಇನ್ನೂ ಯಾವುದು ಮಾಡಿರೋ, ಈಗ ಫ್ರೆಂಡ್ಸು ಊರ ಕಡೆ ಹೋದಾಗೆಲ್ಲ ಕೇಳ್ತಾರಲ್ವ, ಮಗ ಅದೊಂದೇ ಇನ್ನೂ ಯಾವುದು ಮಾಡಿಲ್ವ ಅಂತ. ಅದಾದಮೇಲೆ ಇನ್ನೊಂದು ತಡಪ್ಪ ಎಲ್ಲ ಇಷ್ಟು ಕೇಳ್ತವ್ರೆ. ಆಮೇಲೆ ನಮಗೆ ಅದೊಂಥರ ಹೆಂಗೆ ಅಂದರೆ ಎನರ್ಜಿ, ಅವ್ರಿಗೆ ಹಿಂಗೆ ಕೇಳ್ತವ್ರೆ ಅಂದ ತಕ್ಷಣ ನಮಗೆ ಉತ್ಸಾಹ ಜಾಸ್ತಿ ಆಯ್ತದೆ. ಎಲ್ಲ ಕೇಳ್ತಾವ್ರಲ್ಲ ಗುರು, ಮೋಸ್ಟ್ಲಿ ಇಷ್ಟ ಆಗಿರ್ಬೇಕು, ಇನ್ನೂ ಏನಾರು ಮಾಡ್ಬೇಕಲ್ಲ ಅಂತ ಮತ್ತೆ ನೆಕ್ಸ್ಟು, ಆಮೇಲೆ ಇನ್ನೊಂದು ಹಿಂಗೆ ಸ್ಟಾರ್ಟ್ ಆದಮೇಲೆ ಯೂಟ್ಯೂಬಲ್ಲಿ ಯಾವಾಗ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ ಹಿಂಗೆಲ್ಲ ಮಾಡಬೇಕು ಅಂತ, ಫೇಸ್ಬುಕ್ಕಿಗೆ ಬಿಟ್ಬಿಡುವೆ, ಇಲ್ಲ ಯಾರೋ ಹಾಕೋಗ್ಬಿಡ್ರು, ಒಟ್ಟಲ್ಲಿ ವೈರಲ್ ಆಯ್ತಿತ್ತು ಯೂಟ್ಯೂಬು ಅಂದ್ಬಿಟ್ಟು, ಇನ್ನು ಎಲ್ಲ ಕಡೆನೂ ವೈರಲ್ ಆಯ್ತಿತ್ತು. ಆಮೇಲೆ ಇವರು ಒಂದು ಸಿನಿಮಾ ಮಾಡಿದಾಗ ಸುನೀಲ್ ಅಂತ ಹೇಳಿದ್ನಲ್ಲ, ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ, ಮಗ ಇದರಿಂದ ದುಡ್ಡು ಬರ್ತದೆ, ಸುಮ್ಮನೆ ವೇಸ್ಟ್ ಮಾಡಬೇಡ,
ನೀನೇನೋ ಕಂಟೆಂಟು ಕಾನ್ಸೆಪ್ಟ್ ಮಾಡಿರ್ತೀಯ ಫ್ರೀ ಯಾಕೆ ಮಾಡ್ತೀಯಾ, ಯೂಟ್ಯೂಬ್ ಚಾನಲ್ ಮಾಡುವ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಅಂತ. ಆಮೇಲೆ ಯೂಟ್ಯೂಬಿಗೆ ಸ್ಟಾರ್ಟ್ ಆಯಿತು. ಯೂಟ್ಯೂಬಲ್ಲಿ ಆದಮೇಲೂ ಫೇಸ್ಬುಕ್ಕು ಆಮೇಲೆ ಕಟ್ ಮಾಡಿ ರೀಲ್ಸು ಅದು ಇದು ಹಾಕೋರಲ್ಲ. ನಮಗೇನು ಪಬ್ಲಿಸಿಟಿ ಬೇಕು, ಪ್ರಮೋಷನ್ ಬೇಕು. ಅದನ್ನು ಇಟ್ಕೊಂಡು ನಾನು ಯಾವ್ದಾರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ್ದಾರು ಡೈರೆಕ್ಟರ್ ಹತ್ರ ಕೆಲಸಕ್ಕೆ ಸೇರ್ಕೋಬೇಕು, ಇದು ಪ್ಲ್ಯಾನ್ ಇದ್ದದ್ದು ನನಗೆ. ಆಮೇಲೆ ಅದೇ ಒಂದು ಸ್ವಲ್ಪ ಹೊಟ್ಟೆ ಪಾಡಿಗೂ ಅದೇ ಆಯಿತು. ಅದಾದಮೇಲೆ ಕಾಮಿಡಿ ಕಿಲಾಡಿಗೂ ಹೋದೆ, ಅದರಿಂದನೇ ಕಾಮಿಡಿ ಕಿಲಾಡಿಗೆ ಹೋದೆ, ಅದರಿಂದನೇ ಈಗ ಭರ್ಜರಿ ಬ್ಯಾಚುಲರ್ಸು, ಅದರಿಂದನೇ ಒಂದಷ್ಟು ಸಿನಿಮಾ, ಅದರಿಂದನೇ ಸೀರಿಯಲ್ಲು, ಹಿಂಗೆ ಇಷ್ಟೆಲ್ಲ ಹೇಳಿದ್ರೆ ಇವನಿಂದ ಏನಾಗುತ್ತೆ, ಏನು ಮಾಡ್ತಾನೆ ಹೋಗು, ಆ ಥರ ಏನಾದರೂ ಹೇಳಿದ್ದುಂಟ ಅಂತ ನಿಮ್ಗೆ? ಅಂದರೆ ಇವನಿಂದ ಏನೋ ಆ ಥರ ಇದು ಮಾಡಿಲ್ಲ. ಅವಮಾನ ಅನ್ನೋದಕ್ಕಿಂತ ನಮ್ಮ ಮನೇಲೇ ಹೇಳ್ತಿದ್ರು. ಈಗ ಊರಲ್ಲಿ ಇರ್ತದೆ ಗೊತ್ತಾ, ಒಂದು ಈಗ ನಮ್ಮ ಅಪ್ಪ ನಮ್ಮಮ್ಮ ಓದಿಲ್ಲ, ಅವ್ರಿಗೇನು ಗೊತ್ತು, ಅವ್ರ ಮೆಂಟಾಲಿಟಿ ಏನು, ಶೂಟಿಂಗು, ಈ ಸಿನಿಮಾ, ಈ ಟಿ ವಿ ಇದೆಲ್ಲ ನಮಗೆಲ್ಲ ದುಡ್ಡಿರೋರಿಗೆ, ದುಡ್ಡಿರೋರು ಮಾಡ್ತಾರೆ, ದೊಡ್ಡವ್ರು ಮಾಡ್ತಾರೆ. ನಮಗೆಲ್ಲ ಏನಕ್ಕೆ ಅದು, ನಮಗೆಲ್ಲ ಅದೆಲ್ಲ ನಮಗೆ ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ದುಡ್ಡು ಇರ್ಬೇಕಂತ ಅವ್ರಿಗೂ ಒಂದು ಇರ್ತದೆ. ಅಯ್ಯೋ ನನ್ನ ಮಗ ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆಮೇಲೆ ಅಲ್ಲೆಲ್ಲ ತಲೆ ಕೆಡಿಸ್ಕೊಂಡು ಏನೂ ಆಗ್ತಾನೆ ಏಂತಕ್ಕೆ ಬೇಕು ಅಂತ ಅದೊಂದು ಭಯ ಇತ್ತು ಮನೆಯವ್ರಿಗೆ. ಆಮೇಲೆ ಟಿ ವಿ ಗಿವಿಲೆಲ್ಲ ಈ ಮೊಬೈಲು ಇಲ್ಲೆಲ್ಲ ಕಾಣಿಸ್ಕೊಂಡ್ಮೇಲೆ ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಸಮಾಧಾನ, ಖುಷಿ ಇವಾಗ. ಅದು ನಿಮ್ಮದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಕಾಮಿಡಿ ಅಂತ ಪಕ್ಕ ಇದ್ದೇ ಇರುತ್ತೆ. ಅದು ಲೈವ್ ಹೋಗೋದು, ಕಮೆಂಟ್ಸು, ಲೈಕ್ಸ್ ಎಲ್ಲ ಬರೋದ, ಹೀರೋಗಳೆಲ್ಲ ಕಮೆಂಟ್ಸ್ ಎಲ್ಲ ಇರ್ಬೋದು, ಸುದೀಪ್ ಅವರು, ಚಿಕ್ಕಣ್ಣ ಅವರು, ಈ ಥರದ್ದೆಲ್ಲ ಕಮೆಂಟ್ಸ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ಅದು ಅದು ಹೇಗೆ ಅಂತ ಅದು ನನ್ನ ಖುಷಿಗೆ ಅದು. ಅಂದರೆ ಇವ್ರು ಕಮೆಂಟ್ ಮಾಡಿದ್ರೆ ಹೆಂಗಿರ್ತದೆ, ಮಾಡಿದ್ರೆ ಹೆಂಗಿರ್ತದೆ ಅಂತ. ಈಗ ಎಲ್ಲದರಲ್ಲೂ ಏನೋ ಒಂಥರ ಕಾಮಿಡಿಯಾಗಿ ಏನೋ ಒಂಥರ ಇದು ಮಾಡ್ತವೆ. ಕಮೆಂಟಲ್ಲೂ ಏನಾದ್ರು ಡಿಫ್ರೆಂಟಾಗಿ ಮಾಡುವ, ಕಮೆಂಟ್ಸಲ್ಲೂ ಇದು ಮಾಡುವ ಅಂತ. ಟ್ರಂಪು ಯಾರ್ಯಾರೋ ಈಗ ಅಮೇರಿಕನ್ ಅಧ್ಯಕ್ಷ ಟ್ರಂಪು, ವಿರಾಟ್ ಕೊಹ್ಲಿ, ಧೋನಿ ಎಲ್ಲ ಕಮೆಂಟ್ ಎಲ್ಲ ಏನಂತೆ ಅಂತ ಮಾಡೋರು ಓದಿದ್ರಲ್ವ ನೀವು, ಚೆನ್ನಾಗೈತೆ ಮಗ, ಅವರೆಲ್ಲ ಮಾಡಿದ್ರೆ ಹೆಂಗಿರ್ತದೆ ಅಂತ. ಒಂದು ಅದರಲ್ಲೂ ಏನಾರು ಒಂದು ಕಾಮಿಡಿ, ಆದರೂ ಅಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದರಲ್ಲೂ ಏನೋ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡುವ ಅಂದ್ಬಿಟ್ಟು ಮಾಡಿದೆ. ಅದು ಚೆನ್ನಾಗಿ ವರ್ಕ್ ಆಯಿತು. ಬರವಣಿಗೆ ಎಲ್ಲ ಅಂದರೆ ತುಂಬ ಆಸಕ್ತಿ ಅಂತ ನಿಮಗೆ? ಹೌದು ಬ್ರೋ, ತುಂಬ ಇತ್ತು. ಅಂದರೆ ನನಗೆ ಸ್ಟಾರ್ಟಿಂಗ್ ಇದ್ದದ್ದು, ನನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, ಶೂಟಿಂಗ್ ಹೆಂಗೆ ಮಾಡ್ತಾರೆ ನೋಡಬೇಕು, ಆ ಶೂಟಿಂಗು ಹೆಂಗೆ ನಡೀತದೆ, ಅದೆಲ್ಲ ಹೆಂಗೆ ತೆಗಿತಾರೆ, ಹಿಂಗೆ ಆರೋದು ಎಗರೋದು. ಆಮೇಲೆ ಶೂಟಿಂಗಲ್ಲಿ ನನಗೆ ಅವಾಗಿಂದ ನಾನು ತುಂಬ ಸಲ ಹೇಳೋನಿ, ಅವಾಗಿಂದನೂ ನನ್ನ ಮೈಂಡಲ್ಲಿದ್ದದ್ದು ಒಂದೇ, ಈ ಸಾಂಗ್ಗಳು ಇರ್ತದೆ ಗೊತ್ತಾ ಫಿಲಮಲ್ಲಿ, ಇಮ್ಮಿಡಿಯೇಟಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡ್ದು ಸಾಂಗಲ್ಲಿ. ಅದೇ ನನಗೆ ಅವಾಗ ಆ ಬಟ್ಟೆ ಇಕ್ಕಿದ್ನಲ್ಲ, ಯಾವ ಗ್ಯಾಪಲ್ಲಿ ಈ ಕಾಸ್ಟ್ಯೂಮ್ ಈ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಂದ, ಇದು ಹೆಂಗೈತದೆ ಇದು. ಆಮೇಲೆ ಎಗರು ಬೀಳ್ತಾರೆ, ಏನೂ ಆಗೋದಿಲ್ಲ, ಚುಚ್ತಾರೆ, ರಕ್ತ ಬರ್ತದೆ, ಏನೋ ಇದೆಲ್ಲ ಹೆಂಗೆ ನಡೀತದೆ, ಕೆಲವೊಂದಷ್ಟು ಹೆಂಗೆ ನಡೀತವೆ, ಇದೆಲ್ಲ ಹೆಂಗೆ ಸಾಧ್ಯ ಅಂತ ನನಗೊಂದು ಕ್ಯೂರಿಯಾಸಿಟಿ ಇರ್ತದೆ. ಅದು ಹೆಂಗೆ ನಡೀತದೆ ಅಂತ ನೋಡಬೇಕು ಅಂತ ಇದ್ದದ್ದಷ್ಟೇ. ಆ ಟೈಮಲ್ಲಿ ಟಿ ವಿ ನೋಡ್ಬೇಕಾದ್ರೆ ಊರಲ್ಲೆಲ್ಲ ಇದ್ದಾಗ, ಅಯ್ಯೋ ಊರಲ್ಲಿ ಇದ್ದಾಗ ಮಾತ್ರ ಯಾವ ಮನೇನೂ ಬಿಡ್ತಿರಲಿಲ್ಲ ಟಿ ವಿ. ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಅವಾಗ, ಯಾರ ಮನೇಲಿ ಇರ್ತದೆ ಟಿ ವಿ. ಅವಾಗ ಸ್ಟಾರ್ಟಿಂಗು ಶನಿವಾರ ಭಾನುವಾರ ಹೊಸ ಸಿನಿಮಾಗಳು ಹಾಕ್ತಿದ್ರು 5 ಗಂಟೆಗೆ 6 ಗಂಟೆಗೆ ಸಂಜೆ ಟೈಮಲ್ಲಿ. ಆ ಟೈಮಲ್ಲಂತೂ ಯಾರ ಮನೇಲಾದ್ರು ಟಿ ವಿ ಹಾಕಿರಲಿ, ಬಾಗಿಲು ಓಪನ್ ಇದ್ದರೆ ಸಾಕು, ಟಿ ವಿ ಹಾಕೋರಂತ ಗೊತ್ತಾಗ ಸೌಂಡ್ ಕೇಳ್ಬಿಟ್ರೆ ಹೋಗಿ ಕೂತ್ಕೊಂಡು ನೋಡ್ತಾ ಇರೋದೆ. ಆಮೇಲೆ ನಿಮ್ಮ ಹಳ್ಳಿಯವರಾದ್ರೆ ನಿಮ್ಗೆ ಗೊತ್ತಿರ್ತದೆ, ಯಾರು ತೀರೋಗ್ಬಿಟ್ರು ಟಿ ವಿ ಹಾಕ್ತಿದ್ರು ಮನೆ ಮುಂದೆ ಆ ಟೈಮಲ್ಲಿ. ಇಲ್ಲ ಹರಿಕತೆ ಆಡ್ಸಿದ್ರು, ಹರಿಕತೆಗಿಂತ ಜಾಸ್ತಿ ನಮ್ಮ ಟೈಮಲ್ಲಿ ಟಿ ವಿ ಹಾಕ್ತಿದ್ರು. ಟಿ ವಿಗಳು ಹಾಕೋರು, CD DVD ಇದು ಕ್ಯಾಸೆಟ್ ತಂದು ಹಾಕ್ಬಿಟ್ಟು ಹಾಕೋರು. ಅವಾಗ ಇಡೀ ಊರಲ್ಲಿ ಇರ್ತಿತ್ತು. ಅದೊಂಥರ ಖುಷಿ, ಅಲ್ಲೆಲ್ಲ ಟಿ ವಿ ನೋಡ್ಕೊಂಡು. ಆಮೇಲೆ ಅಲ್ಲೊಂದು ಜಗಳ, ಅಲ್ಲಿ ಒಬ್ಬರು ಅವ್ರ ಸಿನಿಮಾ ಹಾಕುವಂಥ ಒಬ್ಬರು, ಇವ್ರ ಸಿನಿಮಾ ಹಾಕುವಂಥ ಒಬ್ಬರು, ಅಲ್ಲೇ 12 ಗಂಟೆ ಆಗ್ಬಿಡ್ದು ಟಿ ವಿ ಹಾಕೋಷ್ಟೊತ್ತಿಗೆ. ಅಲ್ಲೆಲ್ಲ ಟಿ ವಿ ನೋಡ್ಕೊಂಡು ಅವಾಗೆಲ್ಲ ಅನ್ಸೋದು, ಆ ಫಿಲಮ್ ಅದೆಲ್ಲ ನೋಡಿದಾಗ ಇದು ಹೆಂಗೆ ಮಾಡ್ತಾರೆ, ಇದು ಹೆಂಗೆ ತೆಗಿತಾರೆ, ಇದು ಹೆಂಗೆ ಇದು ಮಾಡ್ತಾರೆ ಅಂತ ಅನ್ಸೋದು. ಆಮೇಲೆ ಅದು ಹೋಯ್ತಾ ಕಾಲೇಜಿಗೆ ಬಂದಮೇಲೆ ಸ್ಟಾರ್ಟ್ ಆಗಿದ್ದು. ಕಾಲೇಜಿಗೆ ಬಂದಮೇಲೆ ಫಿಲಮ್ ನೋಡ್ಬೇಕು, ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತಲೇ ಕಾಲೇಜಿಗೆ ಸೇರ್ಕೊಂಡೆ. ನಮ್ಮ ಅಪ್ಪ ಏನು ಮಾಡಿದರು ಅಂದರೆ, ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಹಳ್ಳಿ ಐತೆ, ದುಗ್ನಹಳ್ಳಿ ಅಂತ ಒಂದು ಊರೈತೆ. ಆ ಊರಲ್ಲಿ ಒಂದು PUC ಇತ್ತು, ಕಾಮರ್ಸು ಮತ್ತು ಆರ್ಟ್ಸು. ನಮ್ಮಪ್ಪ ಕಾಮರ್ಸಿಗೆ ತಗೋ ಸೇರಿಸ್ಬಿಟ್ರು. ಇವನು ಏನಾರೋ ಸಿಟಿಗೆ ಏನಾರು ಸೇರಿಸಿದ್ರೆ ಇವನು ಪಕ್ಕ ಓದಲ್ಲ, ಇವನು ಹಳ್ಳಿಲೇ ಓದಲಿ 2 ವರ್ಷ, ಆಮೇಲೆ ಬೇಕಾದ್ರೆ ಡಿಗ್ರಿ ಬೇಕಾದ್ರೆ ಓದಲಿ ಎಲ್ಲಾದರೂ ಅಂತ. ನಮ್ಮಪ್ಪಂಗೆ ತುಂಬ ಆಸೆ ಇತ್ತು, ಏನಾರು ಚೆನ್ನಾಗಿ ಸೈನ್ಸೋ ಏನೋ ಓದಿಸಿ ಏನೋ ಮಾಡುವ ಅಂತ. ನಾನು ಯಾವಾಗ ನನ್ನ ಆಟ ಇವೆಲ್ಲ ಗೊತ್ತಾಯಿತು, ಪಕ್ಕದೂರಿಗೆ ಸೇರಿಸ್ಬಿಟ್ರು.
ಅದಾದಮೇಲೆ ನಾನು ಅಲ್ಲೂ ಇದ್ದಿಲ್ಲ, ಐಟೆಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು KM ದೊಡ್ಡಿ ಅಂತ ಐತೆ, ಅಲ್ಲಿಗೆ ಹೋಗಿ ಸೇರ್ಕೊಬಿಟ್ಟೆ. ಆಮೇಲೆ ಅಲ್ಲಿ ಸಿನಿಮಾ ನೋಡು ಅಷ್ಟೇ. ಶುಕ್ರವಾರ ಬಂದರೆ ಒಂದೊಂದು 2 ಸಲ. ಈಗ ನಾನು ಹೊರಗಡೆ ಹೋಗಿ ನೋಡ್ಕೊಂಡು ಫಸ್ಟ್ ಶೋ ಸಿನಿಮಾ ನೋಡ್ಕೊಬನ್ನ, ತಿರ್ಗಿ ಸೆಕೆಂಡ್ ಶೋಗೆ ಇನ್ಯಾವನಾರ ಫ್ರೆಂಡ್ ಹೋಯ್ತು ಹೊರಗಡೆ ನಿಂತವನಂದ್ರೆ ಅವ್ನ ಜೊತೆ ಮತ್ತೆ ಇನ್ಯಾವನಾರ ಕರ್ಕೋಯ್ತಾನೆ ತಿರ್ಗಿ ಅವನ ಜೊತೆ ಒಂದೊಂದು ಸಿನಿಮಾನೇ 3 ಸರಿ ಹಂಗೆಲ್ಲ ಆಗಿ ಅದು ಇಂಟ್ರೆಸ್ಟು ಒಳಗೆ ಆಮೇಲೆ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ, ನಾನೇ ಈಗ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಈಗ ಯಾವ್ದಾರ ಒಂದು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಆದರೂ ಇದು ಈಗ ಚೆನ್ನಾಗಿ ಯಾವ್ದಾರ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಆದರೂ ಇದು ಹೆಂಗೆ ಗೊತ್ತು ಇವ್ರಿಗೆ ಐಡಿಯಾ, ಹಿಂಗೆ ಇಷ್ಟು ಚೆನ್ನಾಗಿ ಮಾಡೋರಲ್ಲ ಅಂತ ಈಗ ಈ ಪ್ರತಿಯೊಬ್ಬರಿಗೂ ಇರ್ತದೆ ಗೊತ್ತಾ. ಅದು ಹಂಗೆ ಡೆವಲಪ್ ಆಗಿ ಆಮೇಲೆ ಕವನ ಬರೀಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸುಮ್ಮನೆ ಕಾಲೇಜಲ್ಲಿ ಕೂತಿರ್ತಾರಲ್ಲ, ಸುಮ್ಮನೆ ಏನೋ ಬರೀದು ಬರ್ದೇನು ಹುಡುಗಿಯರಿಗೆ ಏನಾದ್ರು ಕೊಡ್ತಿದ್ರೆ? ಯಾರಿಗೂ ಕೊಡ್ತಿರಲಿಲ್ಲ, ಸುಮ್ಮನೆ ಬರೆದು ಇಟ್ಕವೆ. ಅವ್ರ ಸ್ಟೈಲಲ್ಲಿ ಬರೆದ್ರೆ ಹಂಗೆ ಯೋಗರಾಜ್ ಭಟ್ರು ಸರ್ ಅಂದರೆ ತುಂಬ ಇಷ್ಟ. ಅವಾಗ ಅವ್ರ ಸಾಂಗೆಲ್ಲ ಅವ್ರ ಸ್ಟೈಲಲ್ಲಿ ಬರೆದ್ರೆ ಅಂತ ಅವ್ರ ಸ್ಟೈಲಲ್ಲಿ ಬರೀದು, ಅವ್ರನ್ನ ಸಖತ್ ಫಾಲೋ ಮಾಡುವೆ ಅವಾಗ. ಹಂಗೆಲ್ಲ ಬರೀದು ಆಮೇಲೆ ಹೋಯ್ತಾ ಏನಾಗ್ಬಿಡ್ತು, ಬುಕ್ಕಲ್ಲಿ ಬರೀಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಯ್ದು ಜೋಬಲ್ಲಿ ಒಂದು ಪೆನ್ನು ಪೇಪರ್ ಇಟ್ಕೋಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರ ಪಟ್ಟಂತ ಮೈಂಡಿಗೆ ಬರೆದು ಬಿಡೋಣ, ಬರೆದು ಇಟ್ಕೊಬಿಡುವ ಅಂತ. ಅದು ಹಂಗೆ ಹೋಗಿ ಇಂಟ್ರೆಸ್ಟು ಜಾಸ್ತಿ ಆಗ್ಬಿಡ್ತು. ನಮ್ಮೂರಲ್ಲಿ ಒಬ್ಬರು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಬೆಂಗಳೂರಿಗೆ ಬಂದು ಶೂಟಿಂಗ್ ಕೆಲಸಕ್ಕೆ ಸೇರ್ಕೊಂತ ಹೋಗಿ ಇಲ್ಲೆಲ್ಲ ಈ ಪ್ರೋಸೆಸ್ ಎಲ್ಲ ಆಯಿತು ಬೆಂಗಳೂರಿಗೆ ಬಂದಾದಮೇಲೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.